ರಹಸ್ಯ ಈಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈ ಮುಸುಕುದಾರ ಹಿಂದೆ ಕೇರಳ ಸರ್ಕಾರದ ಷಡ್ಯಂತ್ರ ಏನಾದ್ರೂ ಇದೆಯಾ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ತಲೆಬುರುಡೆ ಕೇಸ್ನಲ್ಲಿ ಕೇರಳ ಮೂಗು ತೂರಿಸ್ತಾ ಇದೆ ಅಂತ ಬಿಜೆಪಿ ನಾಯಕರು ಕೂಡ ಆರೋಪಿಸಿದ್ದಾರೆ. ಈ PFI, SFI ವ್ಯಕ್ತಿಗಳನ್ನು ಆಚೆ ತನ್ನಿ. ಕ್ರಿಶ್ಚಿಯನ್ ಮಿಷನರಿ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ತಲೆಬುರುಡೆ ಕೇಸ್ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ನಿಗೂಢ ವ್ಯಕ್ತಿ ಮಾಡಿರೋ ಆರೋಪ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ. ಇಡೀ ರಾಜ್ಯ ಎಸ್ಐಟಿ ತನಿಖೆಯನ್ನೇ ಎದುರು ನೋಡುತ್ತಿದೆ. ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಉತ್ಖನನ ಭರದಿಂದ ಸಾಗಿದೆ. ಆಶ್ಚರ್ಯ ಅಂದ್ರೆ ಈ ತಲೆಬುರುಡೆ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ತಲೆಬುರುಡೆ ಕೇಸ್ ಹಿಂದಿದೆಯಾ ಕಾರಣದ ಷಡ್ಯಂತ್ರ? ಕ್ರಿಶ್ಚಿಯನ್ ಮಿಷನರಿ ಕೈವಾಡ, ಬಿಜೆಪಿ ಆರೋಪ. ಧರ್ಮಸ್ಥಳ ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ ಸರ್ಕಾರ ಎಸ್ಐಟಿ ರಚಿಸಿರೋದು ಬಿಜೆಪಿ ಕಣ್ಣನ್ನ ಕೆಂಪಗಾಗಿಸಿದೆ. ಪುಣ್ಯ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಕೇಸರಿ ಸೇನೆ ಕಿಡಿಕಾರಿದೆ. ಅಷ್ಟೇ ಅಲ್ಲ, ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ PFI, SFIನ ವಿಚಾರಣೆ ಮಾಡಿ ಅಂತ ಶಾಸಕ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಆಗ್ರಹಿಸಿದ್ದಾರೆ. ಬೆಳಗ್ಗೆ ಇವರು ಮಾಡುವಂತ ಕರ್ಮಕಾಂಡ, ರಾಜ್ಯ ಸರ್ಕಾರದ ಕರ್ಮಕಾಂಡಗಳನ್ನ ಮುಚ್ಚಾಕೊಳ್ಳುವಂತ ಪ್ರಯತ್ನದಲ್ಲಿ ಮಾತ್ರ ತೊಡಗಬೇಡಿ. ಇನ್ನೂ ಪಾರದರ್ಶಕ ಮಾಡಬೇಕಾ, ಕೋರ್ಟ್ ಮಾನಿಟರ್ಡ್ ಮಾಡ್ಕೊಳ್ಳಿ, ಕಾಲಾವಧಿ ನಿಗದಿ ಮಾಡ್ಕೊಳ್ಳಿ. ಆದ್ರೆ ಇದ್ರ ಹಿಂದೆ ಇರುವಂತ ವ್ಯಕ್ತಿಗಳಿದಾರಲ್ಲ, ಈ PFI, SFI, PFI ಇಂಥ ವ್ಯಕ್ತಿಗಳನ್ನು ಆಚೆ ತನ್ನಿ. ತಲೆಬುರುಡೆ ಕೇಸ್ನಲ್ಲಿ ಕೇರಳ ಮೂಗು ತೋರಿಸುತ್ತಿದೆ. ಕೇರಳ ಸರ್ಕಾರ ಇದರಲ್ಲಿ ಭಾಗವಹಿಸ ಮೂಗು ತೋರಿಸುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧೆಯ ಕೇಂದ್ರ. ಅದು ದಿನಕ್ಕೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಜನರ ಮನಸ್ಸಿನಲ್ಲಿ ಧರ್ಮಸ್ಥಳದ ವಿರುದ್ಧ ಒಂದು ಭಾವನೆ ನಿರ್ಮಾಣ ಮಾಡುವಂತ ಕುಟಿಲ ತಂತ್ರ ಮಾಡ್ತಾ ಇರುವಂತಹ ಒಂದು ವಿಂಗ್ ಏನಿದೆ. ತಲೆಬುರುಡೆ ಕೇಸ್ ಹಿಂದೆ ಕ್ರಿಶ್ಚಿಯನ್ ಮಿಷನರಿ ಎಲ್ಲೋ ಒಂದ್ ಕಡೆ ಹೆಸರು ಹೇಳಲಿಲ್ಲ. ನಾನು ಅದಕ್ಕೆ ಇದೇ ಹೆಸರು ಬೇಡ. ಕಾಣದ ಕೈಗಳು ಈ ರೀತಿ ಅಪಪ್ರಚಾರ ಆರೋಪ ಮಾಡ್ತಾ ಇದ್ದಾರೆ. ಈಗ ಆ ರೀತಿ ಇದ್ರೆ ಪೋಷಕರು ಸುಮ್ಬಿಡ್ತಿದ್ರ? ಪೋಷಕರು ಸುಮ್ಮನೆ ಇರ್ತಿದ್ರ? ಏನು ಅವರೇನು ಗುಂಡಾಗಳು ಇಟ್ಕೊಂಡು ಅಥವಾ ಭಯೋತ್ಪಾದಕರು ಇಟ್ಕೊಂಡು ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಅವರು ಭಯೋತ್ಪಾದಕರು ಇಟ್ಕೊಂಡು ನಕ್ಸಲ್ ಇಟ್ಕೊಂಡು ಕೆಲಸ ಮಾಡ್ತಿದಾರ? ಅದೇ ಬಂದಂತ ಭಕ್ತರಿಗೆ ಮುಕ್ತ ಅವಕಾಶ ಕೊಡೋರೆ. ಧರ್ಮಸ್ಥಳ ಕ್ಷೇತ್ರದ ಗೌರವ ಕಡಿಮೆಯಾಗದಿರಲಿ. SIT ಏನು ಅಂತಿಮ ತೀರ್ಮಾನ ಕೊಡುತ್ತೆ ಅದ್ರ ಮೇಲೆ ಉಳಿದಿದ್ದೆಲ್ಲವೂ ಕೂಡ ನಿಂತಿದೆ. ಆದಷ್ಟು ಬೇಗ ಆ ಒಂದು ಏನು SIT ಇಡೀ ರಾಜ್ಯದ ದೇಶದಲ್ಲಿರುವಂತಹ ಗೊಂದಲ ಏನಿದೆ ಆ ಗೊಂದಲವನ್ನು ಹೋಗಿಸೋ ದಿಕ್ಕಿನಲ್ಲಿ ಅವರು ಪ್ರಯತ್ನ ಮಾಡಲಿ. ಆದರೆ ಧರ್ಮಸ್ಥಳ ಇಡೀ ಹಿಂದೂ ಸಮಾಜದ ಎಲ್ಲಾ ಜಾತಿಯವರು ಕೂಡ ಆ ಧರ್ಮಸ್ಥಳದ ಮಂಜುನಾಥ ಬಿಡದವರು ದಲಿತರು ಪ್ರಶ್ನೆ ಇಲ್ಲ. ಆ ಧರ್ಮಸ್ಥಳದ ತೀರ್ಥಕ್ಷೇತ್ರದ ಬಗ್ಗೆ ಗೌರವ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರದು. ಸರ್ಕಾರ ಕಳ್ಳರು ಕೊಲೆಗಡುಕರನ್ನ ರಕ್ಷಿಸಲ್ಲ. ಇಫ್ ಐ ಗಾಟ್ ಮೋರ್ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಐ ವಿಲ್ ಸ್ಪೀಕ್. ಆಮೇಲೆ ಫಾರ್ ಹೂಮ್ ವಿ ವಾಂಟ್ ಟು ಸೇವ್, ಯಾರಿಗೆ ನಾವು ಉಳಿಸೋಗೇನೈತೆ ನಮಗೆ? ಯಾವನ ಕಳ್ಳ ಇದ್ರೆ, ಅವನ ಸುಳ್ಳ ಇದ್ರೆ, ಅವನ ಮರ್ಡರಿಸ್ಟ್ ಇದ್ರೆ ಯಾವುದೇ ಸರ್ಕಾರಗಳಿರಲಿ ಎದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತದೆ? ಎನಿ ಗವರ್ಮೆಂಟ್ ಫಾರ್ ದಟ್ ಮ್ಯಾಟರ್. ಯು ಬೀಂಗ್ ಅ ಚೀಫ್ ಮಿನಿಸ್ಟರ್, ವೈ ಡು ವಾಂಟ್ ಟು ಸಪೋರ್ಟ್ ದಮ್ ಫಾರ್ ವಾಟ್? ಏನ್ ಪೊಲಿಟಿಕಲ್ ಗೇನ್ ಇದೆ ಅಲ್ಲಿ? ಆರ್ ವಿ ಗೆಟಿಂಗ್ ಎನಿ ಪೊಲಿಟಿಕಲ್ ಗೇನ್? ವೈ ಡು ವಿ ಡೂ ಇಟ್? ಅಂಡ್ ವೈ ವುಡ್ ಮಿಸ್ಟರ್ ಸಿದ್ದರಾಮಯ್ಯ ಸಾಬ್ ವಿಲ್ ಡೂ ಇಟ್ ಫಾರ್ ವಾಟ್ ರೀಸನ್? ಆರ್ ವೈ ವುಡ್ ಕಾಂಗ್ರೆಸ್ ಗವರ್ಮೆಂಟ್ ಡೂ ಇಟ್ ಫಾರ್ ವಾಟ್ ರೀಸನ್? ಸುಮ್ಮನೆ ಹೇಳ್ಬಿಡೋದು, ಏನು ಸ್ಪೆಕ್ಯುಲೇಷನ್ ಮಾಡೋದು ಹೋಗ್ಬಿಡೋದು ಅಷ್ಟೇನಾ? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ಧರ್ಮಸ್ಥಳ ತಲೆಬುರುಡೆ ಕೇಸ್ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಬೇರೆ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ, ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಬಿಜೆಪಿಯವರು ಹೇಳ್ತಾ ಇರೋದು PFI ಹಾಗೂ SFI ನ ವಿಚಾರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕೇರಳ ಸರ್ಕಾರದ ಕೈವಾಡ ಇದೆ ಅನ್ನುವಂತ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇರೋದು. ಯಾವುದು ಸರಿ ಯಾವುದು ಅಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ರೆ ಡೀಟೇಲ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಅಶ್ವಿನಿ, ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾಗ್ತಕ್ಕಂಥದ್ದು ಮತ್ತು ಆರೋಪಿ ಈಗ ಏನೋ ಒಂದಷ್ಟು ಆರೋಪಿಸ್ತಾ ಇದ್ದಾರೆ. ನಾನು ಒಂದಷ್ಟು ಶವಗಳನ್ನ
ಹೂತ್ ಹಾಕಿದ್ದೆ ಅನ್ನುವಂಥದ್ದು ಯಾವಾಗ ಅವರು ಮುನ್ನೆಲೆಗೆ ಬಂದ್ರು ಆಗಲೇ ರಾಜಕೀಯ ಆರಂಭ ಆಗಿರ್ತಕ್ಕಂಥದ್ದು. ಬಹಳ ಸಹಜವಾಗಿ ಕಾಂಗ್ರೆಸ್ ವಿರುದ್ಧ ಮತ್ತು ಕೇರಳ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬೀಳುವಂತ ಕೆಲಸವನ್ನು ಮಾಡಿತ್ತು. ಹಿಂದೂ ಧಾರ್ಮಿಕ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ತರಹದ ಬೆಳವಣಿಗೆಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂತ ಒಂದಷ್ಟು ಆರೋಪವನ್ನು ಮಾಡಿತು ಮತ್ತು ಕೇರಳ ಸರ್ಕಾರ ಕೂಡ ಇದರಲ್ಲಿ ಭಾಗಿಯಾಗಿದೆ. ಅವರ ಕುಮ್ಮಕ್ಕಿನಿಂದಲೇ ಈ ತರದ ವ್ಯಕ್ತಿ ಬಂದಿದ್ದಾನೆ ಅನ್ನುವಂಥದ್ದು, ಯಾಕಂದ್ರೆ ಆತ ಕೇರಳದಲ್ಲಿ ಇದ್ದ ಅನ್ನುವಂಥದ್ದು. ಆದ್ರೆ ಈಗ ಪೊಲೀಸರು ಒಂದಷ್ಟು SIT ತನಿಖೆ ರಚನೆ ಆದ ಬಳಿಕ ಈ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಹಾಗಿದ್ದು ಕೂಡ ಆ ವ್ಯಕ್ತಿಯ ಪೂರ್ವಾಪರವನ್ನು ಕೂಡ ಗಮನಿಸಬೇಕಾಗುತ್ತೆ. ಆ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಒಂದು ಸಾರಿ ತನಿಖೆ ಆಗ್ಬಿಡ್ಲಿ, ಎಲ್ಲವೂ ಸತ್ಯಾಸತ್ಯ ಹೊರಗೆ ಬರಲಿ ಅನ್ನುವಂತ ಕಾಂಗ್ರೆಸ್ನವರ ಸಮರ್ಥನೆ ಇದೆ. ಅದಕ್ಕೆ ಬಿಜೆಪಿಯವರ ಒಂದಷ್ಟು ವಿರೋಧ ಇದೆ. ಯಾಕೆ ಈ ತರಹದ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಒಂದು ಹೇಳಿಕೆಯನ್ನು ಕೊಟ್ಟಾಗ ಅದನ್ನು ಅಷ್ಟೊಂದು ಗಂಭೀರ ಸ್ವರೂಪವಾಗಿ ತೆಗೆದುಕೊಳ್ಬೇಕು, ಅದು ನೂರಾರು ಶವಗಳನ್ನು ಅಂತ ಆತ ಹೇಳ್ತಾ ಇದ್ದಾನೆ ಅಂದಾಗ ಅದನ್ನು ಗಂಭೀರವಾಗಿ ಹೇಗೆ ತೆಗೆದುಕೊಳ್ಬೇಕು, ಆತನ ಪೂರ್ವಪರವನ್ನ ವಿಚಾರಿಸಬೇಕಾಗಿತ್ತು. ಇದಕ್ಕೆ SFI ಮತ್ತು PFI ಇದರ ಹಿಂದೆ ಬೆನ್ನಿಗೆ ನಿಂತಿದೆ ಮತ್ತು ಕಮ್ಯುನಿಸ್ಟ್ ಮತ್ತು ಎಡಪಂಥೀಯರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅಂತ ಗಂಭೀರವಾದಂತಹ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ ಮತ್ತು ಬಿಜೆಪಿ ನಾಯಕರು ದಿನದಿಂದ ದಿನಕ್ಕೆ ಇದಕ್ಕೆ ವಾಗ್ದಾಳಿಯನ್ನು ಕಾಂಗ್ರೆಸ್ ಸರ್ಕಾರದವರು ಮತ್ತು ಕೇರಳ ಸರ್ಕಾರದವರು ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಇದರ ನಡುವೆ ಕೂಡ SIT ತನಿಖೆ ಆರಂಭ ಆಗಿರೋದ್ರಿಂದ SIT ತನಿಖೆಯ ಪ್ರಗತಿಯ ಮೇಲೆ ಈ ಒಂದು ರಾಜಕೀಯ ಸ್ವರೂಪದ ಒಂದಷ್ಟು ದಾಳಿ ಪ್ರತಿದಾಳಿಗಳು ನಡೀತಾನೆ ಹೋಗುತ್ತೆ. ಯಾಕಂದ್ರೆ ಒಂದು ಕಳೆಬರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಕ್ಕರೆ ಬಿಜೆಪಿ ವಿರುದ್ಧ ಕಮ್ಯುನಿಸ್ಟ್ ಮತ್ತು ಎಡಪಂಥೀಯರು ಒಂದಷ್ಟು ಮುಗಿ ಬೀಳುವಂತ ಕೆಲಸವನ್ನು ಮಾಡಬಹುದು. ಇಲ್ಲದೆ ಹೋದ್ರೆ ಸಿಗದೇ ಇದ್ದಾಗ ಬಿಜೆಪಿಯವರು ರಾಜ್ಯ ಸರ್ಕಾರದ ಮೇಲೆ ಮತ್ತು ಕೇರಳ ಸರ್ಕಾರದ ಕಮ್ಯುನಿಸ್ಟ್ ಸರ್ಕಾರದ ಮೇಲೆ ಒಂದಷ್ಟು ವಾಗ್ದಾಳಿ ಆಕ್ರೋಶ ವ್ಯಕ್ತಪಡಿಸಬಹುದು. ಮುಂದಿನ ದಿನಗಳಲ್ಲಿ ಈ ಎಲ್ಲಾ ರಾಜಕೀಯ ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳಿದೆ. ಒಟ್ಟಾರೆ ಧರ್ಮಸ್ಥಳದ ಪ್ರಕರಣ ಏನಿದೆ ಅದು ರಾಜಕೀಯ ವಸ್ತುವಾಗಿ ಮತ್ತು ರಾಜಕೀಯ ತಿರುವುಗಳನ್ನು ಪಡೆದುಕೊಂಡು ತುಂಬಾ ದಿನಗಳ ತಿರುಗಿರತಕ್ಕಂಥದ್ದು. ಇದು ಮುಂದಿನ ದಿನ ಕೂಡ ಹೀಗೆ ಮುಂದುವರಿಯುತ್ತೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ತಲೆಬುರುಡೆ ರಹಸ್ಯ ಈಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈ ಮುಸುಕುದಾರ ಹಿಂದೆ ಕೇರಳ ಸರ್ಕಾರದ ಷಡ್ಯಂತ್ರ ಏನಾದ್ರೂ ಇದೆಯಾ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ತಲೆಬುರುಡೆ ಕೇಸ್ನಲ್ಲಿ ಕೇರಳ ಮೂಗು ತೂರಿಸ್ತಾ ಇದೆ ಅಂತ ಬಿಜೆಪಿ ನಾಯಕರು ಕೂಡ ಆರೋಪಿಸಿದ್ದಾರೆ. ಈ PFI, SFI ಇಂಥ ವ್ಯಕ್ತಿಗಳನ್ನು ಆಚೆ ತನ್ನಿ. ಕ್ರಿಶ್ಚಿಯನ್ ಮಿಷನರಿ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ತಲೆಬುರುಡೆ ಕೇಸ್ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ನಿಗೂಢ ವ್ಯಕ್ತಿ ಮಾಡಿರೋ ಆರೋಪ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ. ಇಡೀ ರಾಜ್ಯ SIT ತನಿಖೆಯನ್ನೇ ಎದುರು ನೋಡುತ್ತಿದೆ. ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಉತ್ಖನನ ಭರದಿಂದ ಸಾಗಿದೆ. ಆಶ್ಚರ್ಯ ಅಂದ್ರೆ ಈ ತಲೆಬುರುಡೆ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ತಲೆಬುರುಡೆ ಕೇಸ್ ಹಿಂದಿದೆಯಾ ಕಾಣದ ಷಡ್ಯಂತ್ರ? ಕ್ರಿಶ್ಚಿಯನ್ ಮಿಷನರಿ ಕೈವಾಡ, ಬಿಜೆಪಿ ಆರೋಪ. ಧರ್ಮಸ್ಥಳ ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ ಸರ್ಕಾರ SIT ರಚಿಸಿರೋದು ಬಿಜೆಪಿ ಕಣ್ಣನ್ನ ಕೆಂಪಗಾಗಿಸಿದೆ. ಪುಣ್ಯ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಕೇಸರಿ ಸೇನೆ ಕಿಡಿಕಾರಿದೆ. ಅಷ್ಟೇ ಅಲ್ಲ, ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ PFI, SFIನ ವಿಚಾರಣೆ ಮಾಡಿ ಅಂತ ಶಾಸಕ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಆಗ್ರಹಿಸಿದ್ದಾರೆ. ಬೆಳಗ್ಗೆ ಇವರು ಮಾಡುವಂತ ಕರ್ಮಕಾಂಡ, ರಾಜ್ಯ ಸರ್ಕಾರದ ಕರ್ಮಕಾಂಡಗಳನ್ನ ಮುಚ್ಚಾಕೊಳ್ಳುವಂತ ಪ್ರಯತ್ನದಲ್ಲಿ ಮಾತ್ರ ತೊಡಗಬೇಡಿ. ಇನ್ನೂ ಪಾರದರ್ಶಕ ಮಾಡಬೇಕಾ, ಕೋರ್ಟ್ ಮಾನಿಟರ್ಡ್ ಮಾಡ್ಕೊಳ್ಳಿ, ಕಾಲಾವಧಿ ನಿಗದಿ ಮಾಡ್ಕೊಳ್ಳಿ. ಆದ್ರೆ ಇದ್ರ ಹಿಂದೆ ಇರುವಂತ ವ್ಯಕ್ತಿಗಳಿದಾರಲ್ಲ, ಈ PFI, SFI, PFI ಇಂಥ ವ್ಯಕ್ತಿಗಳನ್ನು ಆಚೆ ತನ್ನಿ. ತಲೆಬುರುಡೆ ಕೇಸ್ನಲ್ಲಿ ಕೇರಳ ಮೂಗು ತೂರಿಸುತ್ತಿದೆ. ಕೇರಳ ಸರ್ಕಾರ ಇದರಲ್ಲಿ ಭಾಗವಹಿಸ ಮೂಗು ತೋರಿಸುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧೆಯ ಕೇಂದ್ರ. ಅದು ದಿನಕ್ಕೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಜನರ ಮನಸ್ಸಿನಲ್ಲಿ ಧರ್ಮಸ್ಥಳದ ವಿರುದ್ಧ ಒಂದು ಭಾವನೆ ನಿರ್ಮಾಣ ಮಾಡುವಂತ ಕುಟಿಲ ತಂತ್ರ ಮಾಡ್ತಾ ಇರುವಂತಹ ಒಂದು ವಿಂಗ್ ಏನಿದೆ. ತಲೆಬುರುಡೆ ಕೇಸ್ ಹಿಂದೆ ಕ್ರಿಶ್ಚಿಯನ್ ಮಿಷನರಿ ಎಲ್ಲೋ ಒಂದ್ ಕಡೆ ಹೆಸರು ಹೇಳಲಿಲ್ಲ. ಅದಕ್ಕೆ ಇದೇ ಹೆಸರು ಬೇಡ. ಕಾಣದ ಕೈಗಳು ಈ ರೀತಿ ಅಪಪ್ರಚಾರ ಆರೋಪ ಮಾಡ್ತಾ ಇದ್ದಾರೆ. ಈಗ ಆ ರೀತಿ ಇದ್ರೆ ಪೋಷಕರು ಸುಮ್ಬಿಡ್ತಿದ್ರ? ಪೋಷಕರು ಸುಮ್ಮನೆ ಇರ್ತಿದ್ರ? ಏನು ಅವರೇನು ಗುಂಡಾಗಳು ಇಟ್ಕೊಂಡು ಅಥವಾ ಭಯೋತ್ಪಾದಕರು ಇಟ್ಕೊಂಡು ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಅವರು ಭಯೋತ್ಪಾದಕರು ಇಟ್ಕೊಂಡು ನಕ್ಸಲೈಟ್ಸ್ ಕೆಲಸ ಮಾಡ್ತಿದಾರ? ಅರೆ ಬಂದಂತ ಭಕ್ತರಿಗೆ ಮುಕ್ತ ಅವಕಾಶ ಕೊಡ್ತಾರೆ. ಧರ್ಮಸ್ಥಳ ಕ್ಷೇತ್ರದ ಗೌರವ ಕಡಿಮೆಯಾಗದಿರಲಿ. SIT ಏನು ಅಂತಿಮ ತೀರ್ಮಾನ ಕೊಡುತ್ತೆ ಅದ್ರ ಮೇಲೆ ಉಳಿದಿದ್ದೆಲ್ಲವೂ ಕೂಡ ನಿಂತಿದೆ. ಆದಷ್ಟು ಬೇಗ ಆ ಒಂದು ಏನು SIT
ಇಡೀ ರಾಜ್ಯದ ದೇಶದಲ್ಲಿಂತ ಗೊಂದಲ ಏನಿದೆ ಆ ಗೊಂದಲವನ್ನು ಹೋಗಿಸೋ ದಿಕ್ಕಿನಲ್ಲಿ ಅವರು ಪ್ರಯತ್ನ ಮಾಡಲಿ. ಆದರೆ ಧರ್ಮಸ್ಥಳ ಇಡೀ ಹಿಂದೂ ಸಮಾಜದ ಎಲ್ಲಾ ಜಾತಿಯವರು ಕೂಡ ಆ ಧರ್ಮಸ್ಥಳದ ಮಂಜುನಾಥನವರು ದಲಿತರ ಪ್ರಶ್ನೆ ಇಲ್ಲ. ಆ ಧರ್ಮಸ್ಥಳದ ತೀರ್ಥಕ್ಷೇತ್ರದ ಬಗ್ಗೆ ಗೌರವ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರದು. ಸರ್ಕಾರ ಕಳ್ಳರು ಕೊಲೆಗಡುಕರನ್ನ ರಕ್ಷಿಸಲ್ಲ. ಇಫ್ ಐ ಗಾಟ್ ಮೋರ್ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಐ ಸ್ಪೀಕ್. ಆಮೇಲೆ ಫಾರ್ ಹೂಮ್ ವಿ ವಾಂಟ್ ಟು ಸೇವ್ ಯಾರಿಗೆ ನಾವು ಉಳಿಸೋ ಏನೈತೆ ನಮಗೆ? ಯಾವನ ಕಳ್ಳ ಇದ್ರೆ, ಅವನ ಸುಳ್ಳ ಇದ್ರೆ, ಅವನ ಮರ್ಡರಿಸ್ಟ್ ಇದ್ರೆ ಯಾವುದೇ ಸರ್ಕಾರಗಳಿರಲಿ ಎದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತದೆ? ಎನಿ ಗವರ್ಮೆಂಟ್ ಫಾರ್ ದಟ್ ಮ್ಯಾಟರ್, ಯು ಬೀಂಗ್ ಅ ಚೀಫ್ ಮಿನಿಸ್ಟರ್, ವೈ ಡು ಯು ವಾಂಟ್ ಟು ಸಪೋರ್ಟ್ ದಮ್ ಫಾರ್ ವಾಟ್? ಏನ್ ಪೊಲಿಟಿಕಲ್ ಗೇನ್ ಇದೆ ಅಲ್ಲಿ? ಆರ್ ವಿ ಗೆಟಿಂಗ್ ಎನಿ ಪೊಲಿಟಿಕಲ್ ಗೇನ್? ವೈ ಡು ವಿ ಡೂ ಇಟ್? ಅಂಡ್ ವೈ ವುಡ್ ಮಿಸ್ಟರ್ ಸಿದ್ದರಾಮಯ್ಯ ಸಾಬ್ ವಿಲ್ ಡೂ ಇಟ್ ಫಾರ್ ವಾಟ್ ರೀಸನ್? ಆರ್ ವೈ ವುಡ್ ಕಾಂಗ್ರೆಸ್ ಗವರ್ಮೆಂಟ್ ಡೂ ಇಟ್ ಫಾರ್ ವಾಟ್ ರೀಸನ್? ಸುಮ್ಮನೆ ಹೇಳ್ಬಿಡೋದು, ಏನು ಸ್ಪೆಕ್ಯುಲೇಷನ್ ಮಾಡೋದು ಹೋಗ್ಬಿಡೋದು ಅಷ್ಟೇನಾ? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ, ಧರ್ಮಸ್ಥಳ ತಲೆಬುರುಡೆ ಕೇಸ್ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಬೇರೆ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ, ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಬಿಜೆಪಿಯವರು ಹೇಳ್ತಾ ಇರೋದು ಪಿಎಫ್ಐ ಹಾಗೂ ಎಸ್ಎಫ್ಐ ನ ವಿಚಾರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕೇರಳ ಸರ್ಕಾರದ ಕೈವಾಡ ಇದೆ ಅನ್ನುವಂಥ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇರೋದು. ಯಾವುದು ಸರಿ ಯಾವುದು ಅಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ರೆ ಡೀಟೇಲ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಅಶ್ವಿನಿ, ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಕ್ಕಂಥದ್ದು ಮತ್ತು ಆರೋಪಿ ಈಗ ಏನೋ ಒಂದಷ್ಟು ಆರೋಪಿಸ್ತಾ ಇದ್ದಾರೆ. ನಾನು ಒಂದಷ್ಟು ಶವಗಳನ್ನ ಹೂತ್ ಹಾಕಿದ್ದೆ ಅನ್ನುವಂಥದ್ದು ಯಾವಾಗ ಅವರು ಮುನ್ನೆಲೆಗೆ ಬಂದ್ರು ಆಗಲೇ ರಾಜಕೀಯ ಆರಂಭ ಆಗಿರ್ತಕ್ಕಂಥದ್ದು. ಬಹಳ ಸಹಜವಾಗಿ ಕಾಂಗ್ರೆಸ್ ವಿರುದ್ಧ ಮತ್ತು ಕೇರಳ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬೀಳುವಂತ ಕೆಲಸವನ್ನು ಮಾಡಿತ್ತು. ಹಿಂದೂ ಧಾರ್ಮಿಕ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ತರಹದ ಬೆಳವಣಿಗೆಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂತ ಒಂದಷ್ಟು ಆರೋಪವನ್ನು ಮಾಡಿತು. ಮತ್ತು ಕೇರಳ ಸರ್ಕಾರ ಕೂಡ ಇದರಲ್ಲಿ ಭಾಗಿಯಾಗಿದೆ. ಇದರ ಅವರ ಕುಮ್ಮಕ್ಕಿನಿಂದಲೇ ಈ ತರದ ವ್ಯಕ್ತಿ ಬಂದಿದ್ದಾನೆ ಅನ್ನುವಂಥದ್ದು, ಯಾಕಂದ್ರೆ ಆತ ಕೇರಳದಲ್ಲಿ ಇದ್ದ ಅನ್ನುವಂಥದ್ದು. ಆದ್ರೆ ಈಗ ಪೊಲೀಸರು ಒಂದಷ್ಟು ಎಸ್ಐಟಿ ತನಿಖೆ ರಚನೆ ಆದ ಬಳಿಕ ಈ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಹಾಗಿದ್ದು ಕೂಡ ಆ ವ್ಯಕ್ತಿಯ ಪೂರ್ವಾಪರವನ್ನು ಕೂಡ ಗಮನಿಸಬೇಕಾಗುತ್ತೆ. ಜೊತೆಗೆ ರಾಜ್ಯ ಸರ್ಕಾರ ಕೂಡ ಒಂದು ಸಾರಿ ತನಿಖೆ ಆಗ್ಬಿಡ್ಲಿ, ಎಲ್ಲವೂ ಸತ್ಯಾಸತ್ಯ ಹೊರಗೆ ಬರಲಿ ಅನ್ನುವಂತ ಕಾಂಗ್ರೆಸ್ ಅವರ ಸಮರ್ಥನೆ ಇದೆ. ಅದಕ್ಕೆ ಬಿಜೆಪಿಯವರ ಒಂದಷ್ಟು ವಿರೋಧ ಇದೆ. ಯಾಕೆ ಈ ತರಹದ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಒಂದು ಹೇಳಿಕೆಯನ್ನು ಕೊಟ್ಟಾಗ ಅದನ್ನು ಅಷ್ಟೊಂದು ಗಂಭೀರ ಸ್ವರೂಪವಾಗಿ ತೆಗೆದುಕೊಳ್ಬೇಕು? ಅದು ನೂರಾರು ಶವಗಳನ್ನು ಅಂತ ಆತ ಹೇಳ್ತಾ ಇದ್ದಾನೆ ಅಂದಾಗ ಅದನ್ನು ಗಂಭೀರವಾಗಿ ಹೇಗೆ ತೆಗೆದುಕೊಳ್ಬೇಕು? ಆತನ ಪೂರ್ವಾಪರವನ್ನ ವಿಚಾರಿಸಬೇಕಾಗಿತ್ತು. ಇದಕ್ಕೆ ಎಸ್ಎಫ್ಐ ಮತ್ತು ಪಿಎಫ್ಐ ಇದರ ಹಿಂದೆ ಬೆನ್ನಿಗೆ ನಿಂತಿದೆ ಮತ್ತು ಕಮ್ಯುನಿಸ್ಟ್ ಮತ್ತು ಎಡಪಂಥೀಯರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅಂತ ಗಂಭೀರವಾದಂತಹ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಮತ್ತು ಬಿಜೆಪಿ ನಾಯಕರು ದಿನದಿಂದ ದಿನಕ್ಕೆ ಇದಕ್ಕೆ ವಾಗ್ದಾಳಿಯನ್ನು ಕಾಂಗ್ರೆಸ್ ಸರ್ಕಾರದವರು ಮತ್ತು ಕೇರಳ ಸರ್ಕಾರದವರು ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಇದರ ನಡುವೆ ಕೂಡ ಎಸ್ಐಟಿ ತನಿಖೆ ಆರಂಭ ಆಗಿರೋದ್ರಿಂದ ಎಸ್ಐಟಿ ತನಿಖೆಯ ಪ್ರಗತಿಯ ಮೇಲೆ ಈ ಒಂದು ರಾಜಕೀಯ ಸ್ವರೂಪದ ಒಂದಷ್ಟು ದಾಳಿ ಪ್ರತಿದಾಳಿಗಳು ನಡೀತಾನೆ ಹೋಗುತ್ತೆ. ಯಾಕಂದ್ರೆ ಒಂದು ಕಳೆಬರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಕ್ಕರೆ ಬಿಜೆಪಿ ವಿರುದ್ಧ ಕಮ್ಯುನಿಸ್ಟ್ ಮತ್ತು ಎಡಪಂಥೀಯರು ಒಂದಷ್ಟು ಮುಗಿ ಬೀಳುವಂತ ಕೆಲಸವನ್ನು ಮಾಡಬಹುದು. ಇಲ್ಲದೆ ಹೋದ್ರೆ ಸಿಗದೇ ಇದ್ದಾಗ ಬಿಜೆಪಿಯವರು ರಾಜ್ಯ ಸರ್ಕಾರದ ಮೇಲೆ ಮತ್ತು ಕೇರಳ ಸರ್ಕಾರದ ಕಮ್ಯುನಿಸ್ಟ್ ಸರ್ಕಾರದ ಮೇಲೆ ಒಂದಷ್ಟು ವಾಗ್ದಾಳಿ ಆಕ್ರೋಶ ವ್ಯಕ್ತಪಡಿಸಬಹುದು. ಮುಂದಿನ ದಿನಗಳಲ್ಲಿ ಈ ಎಲ್ಲಾ ರಾಜಕೀಯ ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳಿದೆ. ಒಟ್ಟಾರೆ ಧರ್ಮಸ್ಥಳದ ಪ್ರಕರಣ ಏನಿದೆ ಅದು ರಾಜಕೀಯ ವಸ್ತುವಾಗಿ ಮತ್ತು ರಾಜಕೀಯ ತಿರುವುಗಳನ್ನು ಪಡೆದುಕೊಂಡು ತುಂಬಾ ದಿನಗಳ ತಿರುಗಿರತಕ್ಕಂಥದ್ದು. ಇದು ಮುಂದಿನ ದಿನ ಕೂಡ ಹೀಗೆ ಮುಂದುವರಿಯುತ್ತೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.